ಮಾತು ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಸಲಾಕಿಯಂತಿರಬೇಕು, ಲಿಂಗ ಮೆಚ್ಚಿ ಹೌದೌದನಬೇಕು ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳಿರುವುದು. ಜೊತೆಗೆ ಇನ್ನೂ ಹಲವು ಮಹನೀಯರು ಹೇಳಿದ್ದಾರೆ. ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ. ಯಾಕೆ ಹೇಳಿದ್ದಾರೆ ಗೊತ್ತಾ? ಇನ್ನು ಭವಿಷ್ಯದಲ್ಲಿ ಬರ್ತಾರೆ, ಪ್ರಪಂಚ ಬದಲಾವದಂತೆ 4G 5G ಮೊಬೈಲ್ಗಳು ಬರ್ತವೆ. ನಮ್ಮ ಮೊಬೈಲು ನಮ್ಮ ಇಷ್ಟ, ನಾವಿಷ್ಟ ಬಂದಾಗ ಮಾತಾಡ್ಬೋದು, ಯಾರು ಹೇಳೂರು ಕೇಳೂರಿಲ್ಲ ಅಂತೇಳಿ ಸಾಮಾಜಿಕ ಜಾಲತಾಣ ಬಳಸುವ ಸುಶಿಕ್ಷಿತರು, ನಗರವಾಸಿಗಳು, ಬುದ್ಧಿವಂತರು ಅನ್ಸ್ಕೊಂಡವರು ಒಂದೊಂದ್ಸಾರಿ ತಪ್ಪು ಮಾಡ್ಬಿಡ್ತಾರೆ. ಆ ರೀತಿ ತಪ್ಪು ಮಾಡಬಾರ್ದು ಅಂತೇಳಿ ಹಿರಿಯವರು ಈ ನುಡಿಮುತ್ತುಗಳನ್ನ ಹೇಳಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಒಬ್ಬ ಮಹಿಳೆಯವರು ಹೇಳುತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತ ವಾಕ್ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಮಾತನಾಡಿದ್ರೆ ತಪ್ಪಲ್ಲ. ಆದ್ರೆ ಆ ಮಾತನಾಡೋದಿಕ್ಕೆ ಒಂದು ಎಲ್ಲೆ ಇರ್ತದೆ, ಚೌಕಟ್ಟಿರ್ತದೆ. ಆ ಚೌಕಟ್ಟಿನ ಹಿನ್ನೆಲೆಯಲ್ಲಿ ನಾವು ಟೀಕೆ ಮಾಡಬೇಕಾಗ್ತದೆ. ಇಲ್ದರೆ ಮರ ಕೂದು ಮ್ಯಾಲ್ ಕೆಡಿಕೊಂಡ್ರು ಅಂತಾರಲ್ಲ, ಹಂಗಾಗ್ತದೆ. ಇಲ್ದರೆ ತಾಳ್ತಾಗಿಕ್ ಹೋಗಿ ಅದೇನೋ ಸಿಕ್ಕಾಕೋತು ಅಂತಾರಲ್ಲ, ಆ ಪರಿಸ್ಥಿತಿಯನ್ನ ತಂದ್ಕೋಬೇಕಾಯ್ತದೆ. ಟೀಕೆ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಟೀಕೆಗಳು ರಾಜಮಹಾರಾಜನ್ನೇ ಬಿಡುವುದಿಲ್ಲ. ನಮ್ಮ ಜನ ದೇವಾನುದೇವತೆಗಳನ್ನೇ ಬಿಡುವುದಿಲ್ಲ. ದೇವಾನುದೇವತೆಗಳಿಗೆ ಸಂಬಂಧ ಕಟ್ತಾರೆ. ಅಂಥದ್ರಲ್ಲಿ ರಾಜಕಾರಣಿಗಳನ್ನ ಟೀಕೆ ಮಾಡುವುದು ತಪ್ಪಲ್ಲ. ಆದ್ರೆ ಆ ಟೀಕೆ ಮಾಡಬೇಕಾದ್ರೆ ಅಶ್ಲೀಲವಾಗಿ ಮಾತನಾಡಬಾರ್ದು. ಸಂಪತ್ತಿಗೆ ಸವಾಲ್ ಒಂದು ದೃಶ್ಯ ಹೇಳ್ತೀನಿ ನಿಮ್ಗೆ. ವಜ್ರಮುನಿಯವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಶೂಟ್ ಮಾಡೋದಕ್ಕೆ ಗಂತಾಕ್ ಹೋಯ್ತಾ ಇರ್ತಾರೆ. ಆಗ ದಿವಂಗತ ಎನ್ ಬಾಲಕೃಷ್ಣ ಬರ್ತಾರೆ. ಸಾವುಕಾರ್ರೆ, ಇದು ಯಾವ ಕಾಲ, ಎಷ್ಟನೇ ಶತಮಾನ ಅನ್ಕೊಂಡಿದ್ದೀರಿ? ಪೊಲೀಸ್ ಇದೆ, ಕೋರ್ಟ್ ಇದೆ, ಜೈಲ್ ಇದೆ ಅನ್ನೋದನ್ನ ಮರ್ತ್ಬಿಟ್ರ? ಮುಳ್ಳನ್ನ ಮುಳ್ಳಿಂದೆ ತೆಗಿಬೇಕು ಸಾವುಕಾರ್ರೆ ಅಂತಾರೆ. ಹಂಗಾಗಿ ಸಾಮಾಜಿಕ ಜಾಲತಾಣ ಇವತ್ತು ಯಾವ ಮಟ್ಟಿಗಿದೆ ಅಂದ್ರೆ, ರಾತ್ರೋರಾತ್ರಿ ಯಾರನ್ನು ಬೇಕಾದ್ರೂ ನಾಯಕ ನಾಯಕಿಯರಾಗಿ ಮಾಡ್ತದೆ. ಅದೇ ರೀತಿ ರಾತ್ರೋರಾತ್ರಿ ಖಳನಾಯಕ ಖಳನಾಯಕಿಯರಾಗೂ ಸಹ ಮಾಡ್ತಾರೆ. ಈಗ ಎಷ್ಟೋ ಜನ ಸಾಮಾಜಿಕ ಜಾಲತಾಣದಲ್ಲಿ ಚಿಕ್ಕ ಚಿಕ್ಕ ವಿಡಿಯೋಗಳು ಹಾಕ್ತಾರೆ. ಧಾರಾವಾಹಿಗಳಿಗೆ ಹೋಗಿದ್ದಾರೆ, ನಾಯಕ ನಾಯಕಿಯರಾಗಿ ಪಾತ್ರಗಳನ್ನು ಮಾಡಿಕೊಂಡು. ಯಾವುದೋ ಒಂದು ಹುಡುಗಿ ಹೂವಿನ ಬಾಣದಂತೆ ಅಂತಿದ್ರು, ರಾತ್ರೋರಾತ್ರಿ ಯಾವ ಮಟ್ಟಕ್ಕೆ ಹೋದ್ರು. ಹಾಗಾಗಿ ನಾವೇನು ಹೇಳಿದ್ರು ನಡೀತದೆ, ಜನ ಗುರುತಿಸ್ಬಿಡ್ತಾರೆ. ಅದಲ್ಲ. ಏನಂತ ಗುರುತಿಸ್ತಾರೆ? ಇವನು ಈ ತರ ಮಾತಾಡ್ದ, ಇವಳು ಈ ತರ ಮಾತಾಡಿದಳು, ಇವಳನ್ನೇ ಅಲ್ವೇನ ಹಿಂಗ್ ಮಾಡಿದ್ದು, FIR ಮಾಡಿದ್ದು ಅಂತ ಆಡ್ಕೋ ರೀತಿ ಬಳಸ್ಬೇಡಿ. ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಸಾಮಾನ್ಯ ಮನುಷ್ಯ ನಾನು, ಅಂದ್ರೆ ಸಾಮಾನ್ಯ ಪ್ರಜೆ. ಸಾಮಾಜಿಕ ಜಾಲತಾಣ ನನ್ನನ್ನ ಯಾವ ಮಟ್ಟಿಗೆ ತಕೊಂಡೋಗಿತ್ತು ಅಂದ್ರೆ, ಜಾತ್ಯತೀತ ಜನತಾದಳದ ರಾಜ್ಯ ವಕ್ತಾರನನ್ನಾಗಿ ನೇಮಕ ಮಾಡುವ ಮಟ್ಟಕ್ಕೆ ತಕೋಗಿತ್ತು. ಈಗ ನಮ್ಮೂರವ್ರೆ ಈ ಮೊಬೈಲ್ ತಕೊಂಡಿದ್ದೇನೇನು ಮಾತಾಡೋಣ, ಇವನು ಕೆಲ್ಸಕ್ಕೆ ಬರದೇ ಇರುವುದ ಅನ್ನೋರು. ಒಮ್ಮೆ ಮಾನ್ಯ ಜಾತ್ಯತೀತ ಜನತಾದಳದ ಪರಮೋಚ್ಚ ನಾಯಕರು ಮಾನ್ಯ HD ದೇವೇಗೌಡರು ಒಂದು ವಿಡಿಯೋ ಮಾಡಿರ್ತೀನಿ. ಬಹುಶಃ 90-91 ವರ್ಷ ಇರಬೇಕು ಆಗ ದೇವೇಗೌಡರಿಗೆ. ಒಂದು ವಿಡಿಯೋ ಮಾಡ್ತೀನಿ ನಾನು. 65 ವರ್ಷಗಳ ರಾಜಕೀಯ ಜೀವನದಲ್ಲಿ ದೇವೇಗೌಡರು ಯಾವ ಬಡ್ಡಿ ಮಗು ಅಂತ ಒಂದೇ ₹1 ತಿನ್ಲಿಲ್ಲ. ಅವರಿದ್ದಂತ ಅತ್ಯಲ್ಪ ಅವಧಿಯಲ್ಲಿ 65 ವರ್ಷ ರಾಜಕಾರಣ ಮಾಡಿದ್ರು ಕೇವಲ ಒಂದು 3.5 ವರ್ಷ ನೀರಾವರಿ ಲೋಕೋಪಯೋಗಿ ಮಂತ್ರಿಗಳಾಗಿ, 20 ತಿಂಗಳು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿ, 10 ತಿಂಗಳು ಪ್ರಧಾನಮಂತ್ರಿಗಳಾಗಿ, 5 ವರ್ಷಗಳ ಕಾಲ ಮಂತ್ರಿಯಾಗಿದ್ದವನು, ಮುಖ್ಯಮಂತ್ರಿಯಾಗಿದ್ದವನು, ಪ್ರಧಾನಮಂತ್ರಿಯಾಗಿದ್ದವನು ಸಾಧಿಸಕ್ಕಾಗದೇ ಇರುವಂತ ಕೆಲಸಗಳನ್ನ ಅತ್ಯಲ್ಪ ಅವಧಿಯಲ್ಲಿ ದೇವೇಗೌಡರು ಮಾಡವ್ರೆ. ಅವ್ರೇನ್ ಮಾಡವ್ರೆ ಅನ್ನೋದನ್ನ ನಾನು ಹೇಳ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ರೆ ಲಾಂಗ್ ಆಯ್ತದೆ. ದಯವಿಟ್ಟು ನನ್ನ ನಂಬರ್ಗೆ ಇದು ಕರೆ ಮಾಡಿ, ನಾನು ನಿಮ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದೆ. ಅದು ಹಂಗೋ ಹಿಂಗೋ ಹೋಗಿ ನಮ್ಮ ಗೌರವಾನ್ವಿತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವಂತ ಮಂಜುನಾಥ್ ಅವರ ಧರ್ಮಪತ್ನಿ ಇದ್ದಾರಲ್ಲ, ಅವರ ಮೊಬೈಲ್ ಹೋಗಿರ್ತದೆ ಆ ವಿಡಿಯೋ. ಅವರು ದೇವೇಗೌಡರು ತೋರಿಸ್ತಾರೆ, ಇಲ್ಲಿ ನೋಡಿ ಅಪ್ಪಾಜಿ ಯಾರೋ ಚನ್ನಪಣ್ಣದ ಹುಡುಗ ಅಂತ ಈ ರೀತಿ ಮಾತಾಡವನೆ ಅಂತ. ಅವರು ಕುಮಾರಣ್ಣವ್ರಿಗೆ ಹೇಳ್ತಾರೆ, ನೋಡ್ ಕುಮಾರು
ಯಾರು ಚನ್ನಪಣ್ಣದ ಹುಡುಗ ಅಂತ ಈ ರೀತಿ ಮಾತಾಡೋನೆ, 3 ನಿಮಿಷಕ್ಕೆ ಹಿಂಗ್ ಕಡಕಾಗಿ ಮಾತಾಡೋನೆ ಅಂದ್ರೆ ಮುಂದೆ ಪಕ್ಷಕ್ಕೆ ಕೆಲ್ಸಕ್ಕೆ ಬರ್ತಾನೆ ಇವನು, ಉಸಿ ಬಳಸ್ಕೋ ಇವನ ಅಂತ. ಆಗ ನಾನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಕಮ್ ನಿರ್ವಾಹಕನಾಗಿರ್ತೀನಿ. ಕುಮಾರಣ್ಣವ್ರು ಕರೀತಾರ ನನ್ನ, ಬಾಪ ಇಲ್ಲಿ ಅಂತ. ಹಿಂಗೆ ಕಣ BMTC ಇದ್ದೀನಿ ಕಣ ಅಂತ. ಹೌದೇ, ಓಲಿ ಬಿಡು, ಏನ್ ಮಾಡೋಕಾದದು ಅಂತಾರೆ. 2021 ಮುಷ್ಕರದಲ್ಲಿ ವಜಾ ಮಾಡ್ತಾರೆ ನಮ್ಮನ್ನ. 6ನೇ ವೇತನ ಶಿಫಾರಸು ಅಳವಡಿಸಿ ಅಂತೇಳಿ ಮುಷ್ಕರ ಮಾಡ್ತಿದ್ದಾಗ ನಾವು ಮನೇಲಿ ಇದ್ದಾವ ಅಂತೇಳಿ ಬರ್ದೇ ಹೋದ್ರು ಅಂತ ಮುಷ್ಕರ ಮಾಡಿದಾಗ ಕುಮಾರಣ್ಣವರು ರಾಜ್ಯ ವಕ್ತಾರನಾಗಿ ನೇಮಕ ಮಾಡ್ತಾರ ನನ್ನ. ಒಂದ್ ಕೆಲಸ ಮಾಡು, ನೀನ್ ನನ್ನ ಜೊತೆಲಿ ಬರೋಕೆ ಒಂದ್ ಸರ್ಟು ಪ್ಯಾಂಟ್ ಹಾಕೊಂಡು ರೆಡಿ ಇರು ಅಂತ. ನಾನು ಕಳೆದ ಬಾರಿ ಕುಮಾರಣ್ಣವ್ರು ರಾಜ್ಯ ಸುತ್ತಾಗ ಪಂಚರತ್ನ ಯಾತ್ರೆ ಮಾಡಿದಾಗ ಅವ್ರ ಜೊತೆಲಿ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ತುಮಕೂರು ಒಂದಷ್ಟು ಕ್ಷೇತ್ರಗಳಿಗೆ ಹೋಗಿದೆ ಅವ್ರ ಜೊತೆಲಿ. ಯಾಕೆ ನಮ್ಮೂರವ್ರು ಹೇಳ್ತಿರು, ನಮ್ಮ ಸ್ನೇಹಿತರು ಹೇಳ್ತಿದ್ರು, ನೋಡು 4G ಮೊಬೈಲ್ ತಕೊಂಡು ನೀಲಿ ಚಿತ್ರ ನೋಡ್ಕೊಂಡು ನಾವು ಆಂಟಿದಿರಿಗೆಲ್ಲ ಅನ್ಲಿಮಿಟೆಡ್ ಅಂತ ಫೋನ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕಾಲ ಕಳಿತಾವಿ. ಈ ಬಡ್ಡಿ ಮಗ 2 ನಿಮಿಷದ ವಿಡಿಯೋ ಮಾಡ್ಬಿಟ್ಟು ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನ್ಗೆ ಹತ್ರ ಆಗ್ಬಿಟ್ಟಲ್ಲೋ ಅಂತಿದ್ರು ನಮ್ಮ ಸ್ನೇಹಿತರೆ ಜೊತೆಲಿದ್ದವ್ರು. ಇನ್ನೊಬ್ರು ಅಂತಿದ್ರು, ಏನ್ ಈ ಕೆಲ್ಸಕ್ಕೆ ಬಾರ್ದೆ ಇರೋದ್ನು ಮಾತಾಡ್ಕೊ ಕುಂತವನೆಲ್ಲ ಮಾತು ಕಲ್ತೀವಿ ಅನ್ಬಿಟ್ಟು ಈ ಪುಟ್ಮಲ್ನ ಇದ ಅಂತಿದ್ರು. ಕೊನೆಗೆ ರಾಜ್ಯ ವಕ್ತಾರನಾಗಿ ನೇಮಕ ಆದಾಗ ನೋಡು, ಜಿಲ್ಲೆ ತಾಲೂಕ್ ಮಟ್ಟ ಅಲ್ಲ ಅಂತೆ, ರಾಜ್ಯಕ್ಕೆ ವಕ್ತಾರನಾಗೋದ್ನಂತೆಲೋ. ನೋಡ್ದ ನಾವೇನೋ ಅಂತಿದ್ದೋ, ಇದೇನು ಮೊಬೈಲ್ ಹಿಡ್ಕೊಂಡು ಹಿಂಗೆ ಮಾತಾಡೋನು ಅಂತ ಅಂತಿದ್ರು. ಆ ರೀತಿ ಸಾಮಾಜಿಕ ಜಾಲತಾಣವನ್ನ ಸದ್ಬಳಕೆ ಮಾಡ್ಕೋಬೇಕು. ಸರ್ಕಾರದಾಗ್ಲಿ ಯಾವುದೇ ರಾಜಕೀಯ ಪಕ್ಷಗಳ ನಾಯಕರಾಗ್ಲಿ ತಪ್ಪು ಮಾಡಿದಾಗ ನಾವು ಟೀಕೆ ಮಾಡಬೇಕು. ಆ ಟೀಕೆ ಹೇಗಿರ್ಬೇಕು ಅಂದ್ರೆ ಆರೋಗ್ಯಕರವಾಗಿರ್ಬೇಕು, ಅಶ್ಲೀಲತೆಯಿಂದ ಇರಬಾರ್ದು. ಈಗ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಹಾಕ್ತಾರೆ, ಬಾಯಿಗೆ ಬಂದಂತೆ ಕಮೆಂಟ್ ಹಾಕ್ತಾರೆ, ಅದು ಸಭ್ಯತೆಯ ಲಕ್ಷಣವಲ್ಲ. ಯಾವಾಗ್ಲೂ ಆಧಾರ್ ಕಾರ್ಡಲ್ಲಿ ನಮ್ಮ ಅಪ್ಪ ಇರ್ತಾನಲ್ಲ, ಆ ಅಪ್ಪನ ಹೆಸರಿಗೆ ಆಧಾರ್ ಕಾರ್ಡಲ್ಲಿ ತಂದೆ ಹೆಸರು ಇರ್ತದಲ್ಲ, ಆ ಹೆಸರುಗೆ ಹುಟ್ಟಿರುವ ರೀತಿ ಕಾಮೆಂಟ್ ಮಾಡಬೇಕು ಸಾಮಾಜಿಕ ಜಾಲತಾಣದಲ್ಲಿ ಮಾಡುವಾಗ. ಕೆಲವೊಂದು ಜನ ನಮಗೂ ಕಾಮೆಂಟ್ ಮಾಡ್ತಾರೆ, ನಾನು ಯಾವ್ದಾವ್ದು ಹೇಳಿದ್ನಲ್ಲ, ಒಂದು ಪಕ್ಷ ಕಟ್ತೀನಿ, ಗ್ಯಾರಂಟಿಗಳು ಈಗಿರುವ ದುಪ್ಪಟ್ಟು ಮಾಡ್ಬಿಡ್ತೀನಿ ಅಂದೋದ್ಕೆ ಸುಮ್ಮನೆ ಕೂತ್ಕೋರೋ ಸೂಳೆ ಮಗನಿ ಅಂತ ಹಾಕವ್ನೆ ಯಾರು. ಅದಲ್ಲ. ಯಾಕೆಂದ್ರೆ ಒಬ್ಬ ಸೂಳೆ ಮಗ ಇರ್ತಾನಲ್ಲ, ಆ ಸೂಳೆ ಮಗನ ಬಾಯಲ್ಲೇ ಮತ್ತೊಬ್ಬನನ್ನ ಸೂಳೆ ಮಗನೆ, ಬೋಳಿ ಮಗನೆ ಅನ್ನೋದಿಕ್ಕೆ ಬರುದು. ಸುಮ್ನೆ ಆ ಬಾಯಿಲಿ ಅಪ್ಪನ ಗುಡ್ತವ್ರ ಬಾಯಿಲಿ ಯಾರನ್ನೂ ಏಕ್ತಮ್ಮು ಅಪೋಸಿಟ್ನವ್ನು ಮಾತಾಡ್ಲಿಲ್ಲ ಅಂದ್ರೆ ಏಕ್ತಮ್ ಬೋಳಿ ಮಗನೆ, ಸೂಳೆ ಮಗನೆ ಅನ್ನೋ ಮಾತು ಬರೋದಿಲ್ಲ, ಬರ್ಲೂಬಾರ್ದು ಅವು. ಯಾಕೆಂದ್ರೆ ಈಗ ಎಲ್ರೂ ಬುದ್ಧಿವಂತ್ರೆ, ಮರಕ್ ಮರ ದೊಡ್ಡದು ಅನ್ನುವಾಗ ಯಾರೇನ್ ದಡ್ರಲ್ಲ, ಎಲ್ರೂ ಬುದ್ಧಿವಂತರವ್ರೆ. ಹಾಗಾಗಿ ಸಾಮಾಜಿಕ ಜಾಲತಾಣ ಬಳಸುವಾಗ ವಿವೇಚನೆಯಿಂದ ಮಾತಾಡಬೇಕು, ನಾಲ್ಗೆ ಮೇಲೆ ಹಿಡಿತವನ್ನ ಹೊಂದಿರಬೇಕು, ವಿಚಾರಗಳ ಬಗ್ಗೆ ಗ್ರಹಿಸಿರ್ಬೇಕು. ಏನೋ ಈಗ ಭಗವಂತ ಒಳ್ಳೇದು ಮಾಡಿ ಕೊಡಗು ಕೇರಳ ಸೈಡಲ್ಲಿ ಮಳೆ ಹುಯ್ತಾ ಇದೆ, ಇನ್ನಾದ್ರೂ ಇಷ್ಟೊತ್ತಿಗೆಲ್ಲ ಮೆಟ್ಟೂರು, KRS, ಆರಂಗಿ, ಕಬಿನಿ, ಹೇಮಾವತಿ ಎಲ್ಲ ತುಂಬೋಗಿದ್ದು ಹೋದನ ಆಗಸ್ಟ್ ತಿಂಗಳೊತ್ತಿಗೆ. ತಮಿಳ್ನಾಡಿಗೆ ಬಿಡಬೇಕಾದ ನೀರನ್ನ ಹೆಚ್ಚುವರಿಯಾಗಿ ಬಿಡ್ಲಾಗಿತ್ತು. ಆದ್ರೆ ಈಗೇನೋ ಕಬಿನಿ, ಆರಂಗಿ ಇವೆಲ್ಲ ತುಂಬ್ಕೊ ಬರ್ತಾ ಇದಾವಂತೆ. ಇನ್ನು ಮುಂದಾದ್ರೂ ಒಳ್ಳೆ ಮಳೆ ಹುಯ್ಲಿ, ಈ 2 ರಾಜ್ಯಗಳಿಗೆ ಇರ್ತಕ್ಕಂಥ ನೀರಿನ ಸಮಸ್ಯೆ ಪರಿಹಾರ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ, ಫೇಸ್ಬುಕ್ಕಲ್ಲಿ 5,000 ಸ್ನೇಹಿತರು ಮೀರೋಗಿದ್ದಾರೆ. ಹಾಗಾಗಿ ಹೊಸ ಸ್ನೇಹಿತರೆಲ್ಲ ನನ್ನ ಸಹೋದರರು, ಸಹೋದರಿಯರು, ತಂದೆ ತಾಯಿ ಸಮಾನರು ನನಗೆ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಿ. ಅಕ್ಸೆಪ್ಟ್ ಮಾಡೋದಕ್ಕೆ ಆಯ್ತಾ ಇಲ್ಲ, 5,000 ಲಿಮಿಟ್ ಮೀರೋಗಿದೆ ಅಂತಾರೆ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ SP ಮಲ್ಲೇಶ್ ಕರುನಾಡು ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಗಳು ಆ ಕ್ಷಣದಲ್ಲೇ ನಾನು ಅಪ್ಲೋಡ್ ಮಾಡಿದಂಥ 2 ನಿಮಿಷಕ್ಕೆ ನಿಮ್ಮ ಮೊಬೈಲಲ್ಲಿ ಬರ್ತದೆ. ನನ್ನಲ್ಲಿ ಏನಾರ ಕೆಟ್ಟದ್ದು ಅನ್ನೋದು ನಿಮಗೆ ಕಂಡ್ರೆ ದಯವಿಟ್ಟು ಎಚ್ಚರಿಸುವ ಕೆಲಸವನ್ನ ಮಾಡಿ. ಒಳ್ಳೇದೇನೋ ಹೇಳ್ತಾವನೆ 4 ಮಾತು ಅಂದ್ರೆ ನನ್ನನ್ನು ಹಾರೈಸಿ ನಿಮ್ಮ ಕುಟುಂಬದ ಒಬ್ಬನಾಗಿ ನನ್ನನ್ನು ಕಾಣಿ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಅನುಸರಿಸಿ, ಫೇಸ್ಬುಕ್ಕಲ್ಲಿ ಲಿಮಿಟ್ ಮೀರೋಗಿದೆ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ. ವಂದನೆಗಳು.